ಕಚೇರಿಯವರೇ, ಅಧ್ಯಯನಾಂಗದ ನಿರ್ದೇಶಕರಾದ ಡಾಕ್ಟರ್ ಅಮರೇಶ್ ರಾಜ್ಕರ್ ಅವರೇ ಮತ್ತು ಅಕಾಡೆಮಿ ರಿಜಿಸ್ಟ್ರಾರ್ ಅವರೇ ಕಸ್ತೂರಿ ಪಾಟೀಲ್ ಅವರೇ, ಲಕ್ಷ್ಮಣ್ ಅವರೇ ಮತ್ತು ಕನ್ನಡ ವಿಶ್ವವಿದ್ಯಾಲಯದ ಅಧ್ಯಾಪಕರೇ, ವಿದ್ಯಾರ್ಥಿನಿಯರೇ ಮತ್ತು ಸಿಬ್ಬಂದಿಯರು, ಒಂದು ಭಾಳ ಏನು ಮಾತಾಡೋದಿಲ್ಲ, 10 ನಿಮಿಷದ ಒಳಗೆ ಮಾತು ಮುಗಿತೇವೆ ಅಂತ ಅಂದ್ಕೊಂಡಿದ್ದೀನಿ ನಾನು. ಏಕೆಂದರೆ ಈ ದುಡ್ಡಾಟ, ಬಯಲಾಟಗಳ ಅಂತ ಹಾಕಿದ್ದಾರೆ, ಅದರೊಳಗೆ ಎಲ್ಲ ಸೇರ್ತವೆ. ಆದರೆ ದೊಡ್ಡಾಟ ಅಂತ ಅನ್ನೋದಿದೆ ಅಲ್ವಾ, ಅದನ್ನು ಅಕಾಡೆಮಿಕ್ ಆಗಿ ಪ್ರವೇಶಿಸುವ ನನಗೆ ಯಾವ ಸಾಮರ್ಥ್ಯ ಊರಿಗೆ ಮತ್ತು ಅವಕಾಶಗಳು ಗೊತ್ತಿಲ್ಲ. ಅದನ್ನು ಅಕಾಡೆಮಿಕ್ ಆಗಿ ಓದುವಂಥ, ಅದರ ಬಗ್ಗೆ ಮಾತನಾಡುವಂತಹ ಅವಕಾಶಗಳು ನಾನು ಅದನ್ನು ಮೈ ಮೇಲೆ ಹಾಕ್ಕೊಂಡಿಲ್ಲ. ಮತ್ತು ಬೇರೆ ಸಂಘ ಸಂಸ್ಥೆ ಅಥವಾ ಅಕಾಡೆಮಿಗಳಿಂದ ಇಂಥ ಉಪನ್ಯಾಸ ಕೊಡಬೇಕು ಅನ್ನೋ ಅವಕಾಶಗಳು ಕೂಡ ಬಂದಿಲ್ಲ. ಹಾಗಾಗಿ ಇದರ ಬಗ್ಗೆ, ಇದರ ಪ್ರವೇಶದ ಬಗ್ಗೆ ನನಗೆ ಅಷ್ಟು ಮಾಹಿತಿ ಇಲ್ಲ ಅಂತಂದರೂ ನಾವು ತಿಳ್ಕೊಳ್ತೀವಿ. ಆದರೆ ರಾಯಚೂರು ಜಿಲ್ಲೆ ಮಾನ್ಯ ಶಿವವಾರ ತಾಲೂಕಿನ ಮುಗುಡೋಣಿ ಎನ್ನುವ ಸಣ್ಣ ಹಳ್ಳಿ, ಒಂದು 200-250 ಜನ ಎಲ್ಲ ಸೇರಿಸಿದರೆ ಇರುವಂಥ ಸಣ್ಣ ಹಳ್ಳಿಯಲ್ಲಿ ಮತ್ತು ಅಕ್ಕಪಕ್ಕದ ಊರಿನಲ್ಲಿ ಈ ಬಯಲಾಟಗಳನ್ನು ಆಡುವುದನ್ನು ನಾನು ನೋಡಿದ್ದೆ. ಆ ಆಡುವ ಬಯಲಾಟಗಳನ್ನು ನೋಡುವ, ಬೇರೆ ರೀತಿಯಿಂದ ನೇಪಥ್ಯದಲ್ಲಿ ಅದರ ಜೊತೆ ಸಂವಾದ ಮಾಡುವ ಅವಕಾಶಗಳು ನಾನು ಹೈಸ್ಕೂಲ್ ಓದುವಾಗ ಅವಕಾಶಗಳು ಸಿಕ್ಕಿದ್ದವು. ಈ ಅವಕಾಶ ಎಂಥದ್ದು ಅಂತ ಕೇಳಿದರೆ, ನಮ್ಮ ಹಳ್ಳಿಗಳಲ್ಲಿ ಬಯಲಾಟ ಆರಂಭ ಆದರೆ ನಾನು ಅವಾಗ ಹೈಸ್ಕೂಲಿಗೆ ಸಿರುವಾರಕ್ಕೂ ಹೋಗಿ ಬರ್ತಾ ಇದ್ದಿದ್ದೇನೆ. ಈ ಯಾವ್ಯಾವ ಪಾತ್ರಗಳು ಅವರಿಗೆ ಆ ಮಾಸ್ತರ ಮಾತುಗಳನ್ನು ಬರ್ಕೊಟ್ಟಿರ್ತಿದ್ದ, ಇಂತಿಂಥ ಪಾತ್ರಗಳಿಗೆ ಇಂತಿಂಥ ಮಾತುಗಳು ಅಂತೇಳಿ. ಆದರೆ ಆ ಮಾತುಗಳನ್ನು ಅವರು ಮಾಸ್ತಾರನೇ ಬಾಯ್ಪಾಟ್ ಮಾಡಿಸ್ತಾ ಇದ್ದಾರೆ. ಎಷ್ಟು ಮಂದಿಗಂತ ಮಾಡಿಸ್ಬೇಕು ಮತ್ತು ಎಷ್ಟು ಸಲ ಮಾಡಿಸ್ಬೇಕು ಆ ಮಾಸ್ತಾರ. ಆದರೆ ಕೆಲವು ಕಡೆಯಿಂದ ಅಲ್ಲಿರುವ ಸಣ್ಣ ಪುಟ್ಟ ಅಕ್ಷರ ಬಲ್ಲವರಿಂದ ಈ ಮಾತುಗಳನ್ನು ಅವರು ಕಲಿತಾ ಇದ್ದಾರೆ ಪಾತ್ರಗಳು. ಆದರೆ ಕೇಳಿ ನಾನು ಸ್ಕೂಲು ಹುಡುಗಾಗಿರೋದ್ರಿಂದ, ಹೈಸ್ಕೂಲು ಹುಡುಗಾಗಿರೋದ್ರಿಂದ ನಮ್ಮ ಹಳ್ಳಿಯಲ್ಲಿ ಪಾತ್ರ ಮಾಡುವಂಥ ಅನೇಕ ಕಲಾವಿದರಲ್ಲ ಅವರು, ಪಾತ್ರ ಮಾಡಿದವರು ಫಸ್ಟ್ ಟೈಮ್ ಪಾತ್ರ ಮಾಡಿದವರೇ ಜಾಸ್ತಿ ಇರ್ತಿದ್ದಾರೆ. ಅವರು ಅಮರೇಶಪ್ಪ ನಮ್ಮ ಮಾಸ್ಟರ್ ಕೊಟ್ಟಾಗ ಈ ಮಾತುಗಳನ್ನು ನೀನು ನನಗೆ ಬಾಯಾಟ ಮಾಡಿಸ್ಬೇಕು, ಬಾಯ್ಪಾಟ್ ಮಾಡಿಸ್ಬೇಕು ಅಂತ ಬರೋದು. ನನಗೆ ಆಶ್ಚರ್ಯ ಆಗೋದು ಮತ್ತು ಭಯಗಳು ಏನು ಅಂತ ಕೇಳಿದರೆ, ಈ ಪ್ರಾಚೀನ ಕನ್ನಡ ಭಾಷೆ ಇದ್ದರೆ ಪಂಪರ್ ಅನ್ನೋದು, ಆ ಭಾಷೆ ಆ ನಾಟಕಗಳಲ್ಲಿ ಪ್ರಧಾನವಾಗಿರುವಂಥದ್ದು. ಅದನ್ನು ಓದಕ್ಕೆ ನನಗೆ ಬರ್ತಾ ಇರಲಿಲ್ಲ. ಇಂಥ ಟೈಮ್ನಲ್ಲಿ ಇವರು ಮನೆ ಮುಂದೆ ಬಂದು ಅಥವಾ ಹೊಲಗಳಲ್ಲಿ ಬಂದು ಕಾಫಿ ಹಿಡ್ಕೊಂಡು ಕುದುರೋರು, ಇದನ್ನು ನನಗೆ ಹೇಳಿಸಿ ಅಂತ. ಬರಲ್ಲ ಅಂದರೆ ನನ್ನ ಮರ್ಯಾದೆಗೆ ಧಕ್ಕೆ, ಬರ್ತದೆ ಅಂತಂದರೆ ಓದಕ್ಕೆ ಬರ್ತಾ ಇದೆ. ಹೀಗಾಗಿ ಈ ಧರ್ಮ ಸಂಕಟದಲ್ಲಿ ನಾವು ನಮ್ಮೂರಲ್ಲಿ ಬಯಲಾಟದ ಅತ್ಯ ಪ್ರವೇಶ ಹಿನ್ನೆಲೆಯಲ್ಲಿ ಪಡೆದಿದೆ. ಸೊ ಅದರಲ್ಲಿ ನಮ್ಮ ಮನೆಯಲ್ಲಿಯೇ ಕೆಲಸ ಮಾಡುವ ಕೆಲಸಗಾರರೇ ಪಾತ್ರ ನಿರ್ವಹಿಸ್ತಾ ಇದ್ದರಿಂದ ಅವರಿಗಂತೂ ಕಂಪಲ್ಸರಿ
ಇದು ಮಾತು ಸಲ್ಲಿಸಲೇಬೇಕಾಗಿತ್ತು. ಈ ಸಂಕಟದ ಮಧ್ಯೆ ನಾನು ಏನು ಮಾಡ್ತಿದ್ದೆ ಅಂದರೆ ರಾತ್ರೋರಾತ್ರಿ ಆ ಮಾತುಗಳನ್ನು ನಾನು ಮೊದಲು ಓದುವುದನ್ನು ಕಲಿತಿದ್ದೆ. ಓದುವುದನ್ನು ಕಲಿತು ಅದಕ್ಕೆ ಲಯಬದ್ಧವಾಗಿ ಆ ಡೈಲಾಗ್ಗಳನ್ನು ಹೇಳುವುದನ್ನು ನಾನು ರೂಢಿ ಮಾಡಿಕೊಂಡೆ. ಆದರೆ ಅವರು ನಿಜವಾಗಿ ಅಕ್ಷರ ಬಲ್ಲದೇ ಇರುವಂತಹವರು ಬಾಯಾಟನ್ನು ಬೇಗ ಮಾಡ್ತಿದ್ರು. ವಿಚಿತ್ರ ಒಂದೆರಡು ಸಲ 3 ಸಲ ಆ ಡೈಲಾಗ್ಗಳನ್ನು ಹೇಳಿದರೆ ಸಾಕು ಅವರು ಬಾಯ್ಪಾಠಗಳಾಗ್ತದೆ. ಮತ್ತು ಎಷ್ಟೋ ಸಲ ಕುಂತ್ಕೊಂಡು ನಾನು ಹೇಳ್ತಾ ಇದ್ದರೆ ಅವ್ರು ಕುಂತ್ಕೊಂಡು ಹೇಳ್ಬೇಡಪ್ಪ, ನೀನು ನಿಂತ್ಕೊಂಡು ಹೇಳು, ಮತ್ತು ನಾವು ಕುಣಿತಾ ಈ ಮಾತುಗಳನ್ನು ಕಲಿತೀವಿ, ಇಲ್ಲಾಂದ್ರೆ ಬರಲ್ಲ ಅದು ಅಂತ. ಹೀಗಾಗಿ ಅವರು ಕುಣಿತಾನೆ ಆ ಮಾತುಗಳನ್ನು ಕಲಿಯೋರು. ಬಂದಾಗ ನಾನು ನಿಂತ್ಕೊಂಡು ಸ್ವಲ್ಪ ಅಭಿನಯ ಮಾಡ್ತಾ ಕಲಿತಾ ಇದ್ದೆ. ಮತ್ತು ಮಾಸ್ತರರು ಕಲಿಸಿದಂಥ ಈ ನಾನಾ ಬಗೆಯ ಕುಣಿತಗಳನ್ನು ಕೂಡ ಅವರು ಇಲ್ಲೇ ಪ್ರಾಕ್ಟೀಸ್ ಮಾಡಬೇಕು, ಬೇರೆ ಎಲ್ಲಿ ಮಾಡುವಾಗಿಲ್ಲ. ಅದನ್ನು ನೋಡಿ ನನಗೂ ಒಂದು ಸ್ವಲ್ಪ ಕುಣಿಯೋದನ್ನು ನಾನು ಕಲ್ತಿದ್ದೆ ನನ್ನ ಆ ಕಾಲದಲ್ಲಿ. ಈ ಥರ ಇದಕ್ಕೆ ನನಗೆ ಮತ್ತು ಅವರು ಒಮ್ಮೆ ಇದನ್ನು ಕಲಿತ ಮೇಲೆ ಆ ನಾಟಕ ಒಂದ್ಸಲ ಪ್ರದರ್ಶನ ಆಗಿ ಹೋದ್ಮೇಲೆ ಇನ್ನೊಂದು ನಾಟಕ ಆಡಬೇಕಾದ್ರೆ ಮತ್ತೆ ಕೋಳಿಗಳೇ ಬಿಡಬೇಕು. ಆ ಥರ ಅದು ಅದರ ಸಾಹಸ. ಯಾಕಂದರೆ ಊರ್ಗೌಡ ಅದಕ್ಕೆ ಹಣ ಹಾಕಿರ್ತಾನೆ ಅಂತ ಅನ್ನೋದು ಅದು ಭಾಗಶಃ ಮಾತ್ರ ಸತ್ಯ. ಯಾಕೆಂದರೆ ಈ ಕಲಾವಿದರೇ ಅದಕ್ಕೆ ಹಣವನ್ನು ಕೊಡಬೇಕಾಗಿತ್ತು, ಅದರ ಪಾತ್ರ ಮಾಡುವವರೇ ಹಣ ಕೊಡಬೇಕಾಗಿತ್ತು. ಎಷ್ಟೋ ಸಲ ಏನಾಗ್ತಿತ್ತು ಅಂದರೆ ಒಬ್ಬನು ಒಂದು ಪಾತ್ರ ಮಾಡಿ, ನಾನು ಹೇಳ್ತಾ ಇದ್ದೀನಿ 80ರ ದಶಕ, 1,000 ರೂಪಾಯಿ ಸಾಲ ಮಾಡಿ ಅವನು ತನ್ನ ಪಾತ್ರವನ್ನು ನಿರ್ವಹಿಸಿದರೆ ಆ ಸಾಲ ಮುಟ್ಟಕ್ಕೆ ಅವ್ರಿಗೆ 5 ವರ್ಷ ಬೇಕಾಗ್ತದೆ. ಈ ಕಷ್ಟಗಳನ್ನು ಕೂಡ ನಾವು ಅಲ್ಲಿ ನೋಡಿದ್ವಿ. ಮತ್ತು ಈಗಾಗಲೇ ನೀವೆಲ್ಲ ನಾಟಕ ನೋಡಿದ್ದೀರಲ್ವ, ಆ ನಾಟಕ ನೋಡಿದ ಅವುಗಳಲ್ಲಿ ಏನಾಗ್ತಿತ್ತು ಅಂತಂದರೆ ಈ ವೇಷಭೂಷಣಗಳು ಇದ್ದ ನೋಡಿ, ಈ ವೇಷಭೂಷಣಗಳು ಮತ್ತು ಅದು ಏನು ಅಂದರೆ ಬಲಾಢ್ಯತನವನ್ನು ತೋರಿಸುವುದು ಅವ್ರಿಗೆ. ಎಷ್ಟೋ ಸಲ ಅದೇ ಡಾಕ್ಟರ್ ದುರ್ಗಾದಾಸ್ ಅವರು ಹೇಳಿದ ಹಾಗೆ ಅಟ್ಟ ಮುರಿಬೇಕು ಅಂತ ಈ ಬಂಡಿಗಾಲಿಗಳನ್ನು ಕಟ್ಟಿಕೊಂಡು ಕುಣಿಯೋರು ಹಿಂದ. ಅದು ಅಕ್ಷರಶಃ ಯಾರು ಅಂದರೂ ನನಗೆ ಗೊತ್ತಿಲ್ಲ. ಬಂಡಿಗಾಲಿಗೆ ಕುಂಭ ಇರ್ತದೆ, ಆ ಕುಂಭ ಬೆನ್ನಿಗೆ ಇಟ್ಟರೆ ಅದು ಗ್ರಿಪ್ಪೇ ಸಿಗಲ್ಲ, ಹಗ್ಗ ಬಿಗಿಯೋಕ್ಕೂ ಗ್ರಿಪ್ ಸಿಗಲ್ಲ, ಅದು ಆ ಕಡೆ ಈ ಕಡೆ ಒಳ್ಳಾಡ್ತದೆ. ಇನ್ನು ಕುಣಿಯೋ ಕಾಲಕ್ಕೆ ಅದನ್ನು ಸ್ಟೇಜಿನಲ್ಲಿ ಕುಣಿಯೋ ಕಾಲಕ್ಕೆ ನೀ 100 ಹಗ್ಗ ತಂದು ಬಿಗಿದ್ರು ಅದಕ್ಕೆ ಏನಾಗ್ತಿತ್ತು, ಗ್ರಿಪ್ಪೇ ಸಿಗ್ತದೆ. ಹೀಗಾಗಿ ಎಷ್ಟೋ ಸಲ ಹಿಂದ ಹಿಡ್ಕೊಳ್ಳೋಂಥ ಒಂದು ಸಾಹಸ, ಅದು ಬೀಳಲಾರ್ದಂಗೆ ಹಿಂದ ಬಂದು ಹಿಡ್ಕೊಂಡು ನಿಂದರು. ಅದು ಎಷ್ಟೋ ಸಲ ಹಗ್ಗ ಕುಸಿಗೆ ಕೆಳಗೆ ಬೀಳೋದು, ಅದು ಭಾಳ ವಜೆ ಇರೋದು ಮತ್ತು ಅದು ಬಂಡಿಗಾಲಿಗೆ ಅಳಿಯಿರೋದು. ಬಿದ್ದಾಗ ಎಷ್ಟೋ ಮಂದಿಯ ಕಾಲು ಬೆರಳುಗಳ ಮೇಲೆ ಬಿದ್ದು ಅವರು ತಿಂಗಳಗಟ್ಟಲೆ ಮನೆಗೆ ನರಳಿದ್ದನ್ನು ಕೂಡ ನಾವು ನೋಡಿದ್ವಿ. ಮತ್ತು ಈ ಮುಯ್ಯಗಳ ಹಾವಳಿ ಅಂತ ಹೇಳ್ತಿದ್ರಲ್ವ, ಅದು ಬೆಳತನ ಅಂದರೆ ಬೆಳಿಗ್ಗೆ 8 ಗಂಟೆ 9 ಗಂಟೆ ಆದರೂ ಕೂಡ ಕೆಲವು ನಾಟಕಗಳು ಮುಗಿತಾ ಇರಲಿಲ್ಲ ಬಯಲಾಟಗಳು. ಆದರೆ ಅದು ನಮ್ಮೂರಲ್ಲಿ ಅಗಸೆ ದಾಟಿನೇ ಊರವರೆಗೆ ಹೋಗು, ಅಲ್ಲಿ ಬಸವಣ್ಣ ದೇವರು ಕೂಡ ನಿಂತು ಅಲ್ಲೇ ಸ್ಟೇಜ್ ಹಾಕರು. ಈ 6 ಗಂಟೆಗೆ ಮುಗಿದ್ರೆ ಏನು ತಾಪತ್ರೆ ಇಲ್ಲ ಹಳ್ಳಿ ಜನರಿಗೆ. ಈ 8-9 ಗಂಟೆ ತನಕ ಇವರು ಕುಣಿತಾ ಇದ್ರೆ ಅಲ್ಲಿ ಹೊಲಕ್ಕೆ ಎತ್ತುಗಳನ್ನು ತಗೊಂಡು ಹೋಗೋದು, ಗೆಳೆಯವುಗಳನ್ನು ಹೊಡ್ಕೊಂಡು ಹೋಗೋರು, ಅವರಿಗೆ ಈ ದಾರಿ ಬಂದಾಗಿರೋದು. ಮತ್ತು ಊರು ದನ ಕಾಯುವವರಿದ್ರಲ್ಲ ಅವರು ದನಗಳನ್ನು ಹೊಡ್ಕೊಂಡು ಹೋಗೋಕ್ಕೆ ದಾರಿ ಇಲ್ಲದೆ ಇರೋದ್ರಿಂದ ಅವರು ಈ
ನಾಟಕದವರಿಗೆ ಈ ಮಾಸ್ತರವರಿಗೆ ಬಾಯಿಗೆ ಬಂದಂಗೆ ಬೈಯೋದು. ಏನು ಇವ್ರು ಬೇರೆ ಕೆಲಸ ಇಲ್ಲ, ಇಲ್ಲಿ ದಾರಿ ಬಂದ್ ಮಾಡ್ಕೊಂಡು ಕೂತ್ಕೊಂಡಾರೆ. ಅವ್ರು ಭಾಗವಹಿಸಿದ್ರು ಕೂಡ 6 ಗಂಟೆಗೆ ಎದ್ದು ಹೋಗ್ಬಿಡೋರು, ಮತ್ತೆ ರಜೆ ಎಷ್ಟು ದಿನ ಹಾಕ್ಬೇಕು ರಜೆ. ಈ ಥರದ ರಜಾಂತಗಳು ಕೂಡ ನಾವು ಅಲ್ಲಿ ನಾಟಕ ಆಡಿಸುವ ಸಮಯದಲ್ಲಿ ನಾನು ನೋಡಿದ್ದೇನೆ. ಇದರ ಆಚೆ ಅಂದರೆ ಈ ಥರದ ಎಕ್ಸ್ಪೀರಿಯನ್ಸ್ಗಳ ಆಚೆ ಕೂಡ ಅಕಾಡೆಮಿಕ್ ಆಗಿ ನಾವು ದೊಡ್ಡಾಟಕ್ಕೆ ಬಂದರೆ ಬೇರೆ ಪ್ರದರ್ಶನ ಕಲೆಗಳಿವೆ ಅಲ್ವಾ, ಆ ಬಯಲಾಟಗಳಲ್ಲಿ ಆಗಲಿ ಅಥವಾ ಯಕ್ಷಗಾನದಲ್ಲಿ ಆಗಲಿ ಅವುಗಳನ್ನು ಆಡೋಕ್ಕಾಗಲಿ ಅವು ಎಷ್ಟೋ ಬದಲಾವಣೆಗಳು ಆಗಿವೆ ಅಂತ ಅನ್ನೋದು ಹಿಂದಿನ ಉಪನ್ಯಾಸದಲ್ಲಿ ಕೇಳಿದೆ. ಆದರೆ ಈ ಬಯಲಾಟಗಳಲ್ಲಿ ಯಾಕೆ ಆಗಿಲ್ಲ ಅಂತ ಅನ್ನೋದು ಒಂದು ಪ್ರಶ್ನೆ. ನಾನು ಹೇಳ್ತಿದ್ದೇನೆ, ಡೈಲಾಗ್ಗಳನ್ನು ಕಲಿಸುವಾಗ ಆ ಸಂಸ್ಕೃತ ಭೂಯಿಷ್ಠ ಪಂಪರನ್ನರ ಭಾಷೆ ಇತ್ತಲ್ಲ, ಆ ಪಂಪರನ್ನರ ಭಾಷೆಯನ್ನು ಅವರಿಗೆ ಕಲಿಸುವುದು ಒಮ್ಮೆ ಬಾಯಾಟ ಅಂದ್ರೆ ಅವ್ರು ಬರೀತಿರ್ಲಿಲ್ಲ. ಅದು ನನಗೆ ಅಲ್ಲಿ ಏನು ಸಮಸ್ಯೆ ಅಂದರೆ 10ನೇ ಶತಮಾನ 11ನೇ ಶತಮಾನ ಓದ್ಮೇಲೆ ಈ ಹಳಗನ್ನಡವನ್ನು ಓದುವ ಹವ್ಯಾಸ ಯಾರ ಉಳಿದಿತ್ತು ಅಂತ. ಯಾಕಂದ್ರೆ ವಚನಕಾರರು ಬಂದರು, ಷಟ್ಪದಿಕಾರರು ಬಂದರು, ದಾಸರು ಬಂದರು, ತತ್ವಪದಕರು ಬಂದರು. ಒಂದು 6-7 ಶತಮಾನಗಳ ಕಾಲ ಇವುಗಳನ್ನು ಓದರೇ ಇದ್ದಿಲ್ಲ. ಈ ಪಂಪರನ್ನು ಎಲ್ಲೂ ಇದ್ರೇನು ಪಂಡಿತರು. ಆದರೆ ಈ ಬಯಲಾಟಕ್ಕೆ ಈ ಬಗೆಯ ಭಾಷೆಯನ್ನು, ಈ ಬಗೆಯ ವಸ್ತುವನ್ನು ಈ ತೆಗೆದುಕೊಂಡು ಮಾಡುವ ಈ ಪರಿಜ್ಞಾನ ಎಂದು ಬಂತು ಅಂತ ಅನ್ನೋದು ನನಗೆ ಅದರ ಹಿಡಿತ ಯಾರ ಹತ್ರ ಇತ್ತು, ಅದು ಮೇಲ್ವರ್ಗದವರು ಅದನ್ನು ಈ ಭಾಗ. ಆದರೆ ಕರ್ನಾಟಕಗಳಲ್ಲಿ ಶರಣರ ಕಥೆಗಳು ಅವೆಲ್ಲ ಬಂದಿರೋದ್ರಿಂದ ಅವುಗಳ ಬಗ್ಗೆ ಸಮಸ್ಯೆ ಇರಲಿಲ್ಲ. ಇದನ್ನು ಈ ಭಾಷೆಯನ್ನು ಉಳಿಸಿಕೊಂಡಿದ್ದರು. ಜೊತೆಗೆ ಈ ನಾಟಕಗಳಲ್ಲಿ ಬಯಲಾಟದಲ್ಲಿ 2 ಅಂಶಗಳನ್ನು ನಾನು ಮಾತಾಡೋದಕ್ಕೆ ಆಯ್ಕೆ ಮಾಡಿಕೊಂಡಿದ್ದೆ. ಏನು ಅಂತ ಕೇಳಿದ್ರೆ, ಈ ಎಲ್ಲ ಕಲೆಗಳು ಈ ಪರಂಪರೆಯಿಂದ ಅವು ಜನಪದದಲ್ಲೇ ಹುಟ್ಟಿ ಜಾನಪದದ ಕಲೆಗಳಾಗಿ ಅದನ್ನು ನಿರ್ವಹಿಸುವವರು ಕೂಡ ಜನಪದರೇ ಆಗಿದ್ದಾರೆ, ಪಾರಂಪರೆಯ. ಆದರೆ ಅದು ಆಧುನಿಕತೆ ಮತ್ತು ಅಭಿವೃದ್ಧಿ ನಮ್ಮ ಸಮಾಜದಲ್ಲಿ ತುಂಬ್ತಾ ಹೋದಂತೆಲ್ಲ ಈ ಜನಪದರು ಅನ್ನುವ ಸಂಖ್ಯೆ ಕಡಿಮೆ ಆಯಿತು ಅಂತ ನನಗೆ. ಇದ್ದಾರೆ, ಅವರು ಇಲ್ಲ ಅಂತಲ್ಲ, ಆದರೆ ಶಿಷ್ಟತೆ ಜಾಸ್ತಿಯಾಗಿ ಬೆಳ್ಕೊಂತ ಬಂದಿರೋದ್ರಿಂದ ಈ ಕಾಲದ ಒತ್ತಡಕ್ಕೆ ಬಯಲಾಟಗಳಲ್ಲಿ ಸಣ್ಣಾಟ ಯಕ್ಷಗಾನಗಳು ಬದಲಾದಾಗೆ ದೊಡ್ಡಾಟಗಳು ಯಾಕೆ ಬದಲಾಗಲಿಲ್ಲ ಅನ್ನುವ ಒಂದು ಪ್ರಶ್ನೆ ಅಕಾಡೆಮಿಕ್ ಕಾಲೇಜಲ್ಲಿ ಇವತ್ತಿಗೂ ಅದು ಚರ್ಚೆ ಆಗಬೇಕಾಗಿ ದೊಡ್ಡ ಪ್ರಮಾಣದಲ್ಲಿ. ಆದರೆ ನಾವು 2 ರೀತಿ ನೋಡ್ತೇವೆ. ಏನು ಅಂತ ಕೇಳಿದ್ರೆ, ಬೆಳಗ್ಗೆ 10 ಗಂಟೆಗೆ ರಾತ್ರಿ 8-9ಕ್ಕೆ ಶುರುವಾಗಿ ಬೆಳಗ್ಗೆ 9 ಗಂಟೆ ತನಕ ಆಡುವ ಆ ಜನಪದರ ಆ ರಂಜನೆ, ಸಂತೋಷ ಮತ್ತು ಅವರ ಹೆವಳುಗಳು ಅಲ್ಲೆಲ್ಲ ಪ್ರದರ್ಶನಗೊಳ್ಳುವ ಒಂದು ಆಯಾಮವನ್ನು ನಾವು ಅದನ್ನು ಹಾಗೆ ಬಿಟ್ಟು ಬಿಡೋದು ಒಳ್ಳೆಯದು. ಇನ್ನೊಂದು ಭಾಗ ಯಾವುದು ಅಂತ ಕೇಳಿದ್ರೆ, ಯಾಕೆ ಆಧುನಿಕ ನಿರ್ದೇಶಕರಾಗಲಿ ಆಧುನಿಕ ಈ ಪುರಾಣಗಳನ್ನು ಬಯಲಾಟಕ್ಕೆ ಅಳವಡಿಸುವ ಲೇಖಕರು ಕನ್ನಡದಲ್ಲಿ ಯಾಕೆ ಕಾಣಿಸಿಕೊಳ್ಳಲಿಲ್ಲ ಅಂತ ಪ್ರಶ್ನೆ ಕಾಣಿಸ್ತದೆ. ಯಾಕೆ ಅಂತ ಕೇಳಿದ್ರೆ, ಒಂದು ವೇಳೆ ದೊಡ್ಡಾಟಗಳನ್ನು ಅದನ್ನು ಒಂದು ಸ್ವಲ್ಪ ಶಿಸ್ತತೆಯಿಂದ ಮತ್ತು ಶಿಸ್ತಿನಿಂದ ಅದಕ್ಕೊಂದು ರೂಪ ಕೊಡಬೇಕಾದ್ರೆ, ರೂಪಾಂತರ ಮಾಡಬೇಕಾಗಿತ್ತಂತಂದರೆ ನಿಜವಾಗಿಯೂ ಅದಕ್ಕೆ ಕಲಿತ ವಿದ್ಯಾವಂತ ವಿದ್ವಾಂಸರಾದ ನಾಟಕಗಳನ್ನು ರಚನೆ ಮಾಡುವವರು ಇದಕ್ಕೆ ಪ್ರವೇಶ ಪಡಿಬೇಕಾಗಿತ್ತು ಅಂತ ಅನ್ನೋದು ಒಂದು. ಎರಡನೇದು, ಇದು ಅಡ್ಡದಿಂದ ಅಂದರೆ
ಬಯಲಾಟ ಆಡೋದು ಅಟ್ಟಗಳನ್ನು ಹಾಕಿ ಅಲ್ವಾ, ಈ ಅಟ್ಟದಿಂದ ರಂಗಸ್ಥಳಕ್ಕೆ ತರುವ ಒಂದು ಕೆಲಸ ಮಾಡುವ ಅಗತ್ಯ ಇತ್ತು ಅಂತ ನಮಗೆ ಅನ್ನಿಸ್ತದೆ. ಅದು ಎಲ್ಲೋ ಖಚಿತವಾಗಿ ಮಾಡಿರ್ಬೋದು. ಈ ಡಾಕ್ಟರ್ ಮಲಸಿದ್ದಿಯವರು ನಾವು ಇಲ್ಲಿ ಬಳ್ಳಾರಿ ಕನ್ನಡ ವಿಶ್ವವಿದ್ಯಾಲಯಕ್ಕೆ ಬಂದಾಗ ಅವರ ಆಡುವ ಗಿರಿಜಾ ಕಲ್ಯಾಣವನ್ನು ನಾವು ನೋಡಿದ್ವಿ. 2 ತಾಸು ಅಥವಾ 1.5-2 ತಾಸಿನ ಒಳಗೆ ಮುಗಿಸುವ ಆ ನಾಟಕಗಳನ್ನು ನಾವು ನೋಡಿದ್ವಿ. ಆದರೆ ಮಲಸಿದ್ದಿಯವರು ಅತ್ತ ಆಧುನಿಕವಾಗಿಯೂ ಅದನ್ನು ಪರಿವರ್ತಿಸದೇ ಇರುವ ಇತ್ತ ಸಂಪ್ರದಾಯ ಹಾಗೆ ಮುನ್ನಡೆಸುವ ಹಾಗೆ ಇರದೆ ಎಲ್ಲೋ ಮಧ್ಯಂತರ ಅದನ್ನು ನಡೆಸ್ತಾ ಇದೆ. ಹಾಗಾಗಿ ಈ ಹೊಸ ರುಚಿ ಅದಕ್ಕೆ ತಗಲದೇ ಹೋಗಿಬಿಡ್ತು ಅಂತ ನನಗೆ ಎಷ್ಟೋ ಸಲ ಅನ್ನಿಸ್ತದೆ. ಹೀಗಾಗಿ ಇದನ್ನು ಆಧುನಿಕ ವಿದ್ವಾಂಸರು ಅಂದರೆ ಶಿವರಾಮ್ ಕಾರಂತರು ಹೇಗೆ ಯಕ್ಷಗಾನವನ್ನು ಬೆಳೆಸಿದ್ರು, ಹಾಗೆ ನಮ್ಮ ಈ ಬಯಲಾಟದ ಅಕಾಡೆಮಿಗಳು ಏನಿವೆ ಈ ಬಾಗಲಕೋಟೆಯವರು ಇದು ವರ್ಕ್ಶಾಪ್ ಮಾಡೋಕ್ಕೆ ಈ ಬಯಲಾಟಗಳನ್ನು 2 ತಾಸಿಗೆ ಬಹಳ 3 ತಾಸಿಗೆ ರಚನೆ ಮಾಡುವ ಲೇಖಕರನ್ನು ಸಿದ್ಧ ಮಾಡಬೇಕು ಅಂತ ನನಗೆ ಈ ಸಂದರ್ಭದಲ್ಲಿ ಅನಿಸ್ತಾ ಇದೆ. ಹಾಗಾಗಿ ಅಲ್ಲಿ ಮಾಡಿದರೆ ಇದಕ್ಕೆ ಒಂದು ಬೇರೆ ರೀತಿಯ ರೂಪಾಂತರ ಬರ್ತದೆ ಅಂತ ನನಗನ್ನಿಸ್ತದೆ. ಇದು ಯಾಕೆ ಸಮಕಾಲೀನವಾಗಿ ಜನರ ಜೊತೆ ಬೆರಿಬೇಕು ಅಂತ ಕೇಳಿದರೆ, ಎಷ್ಟೋ ಜನ ಇವರಲ್ಲಿ ಬರೀತಾರೆ ಏನು ಅಂದರೆ ಈ ರಾಮಾಯಣ ಮಹಾಭಾರತ ಅದರ ವಸ್ತುಗಳನ್ನು ತಗೋತಿದ್ರು, ಆ ವಸ್ತುಗಳನ್ನು ತಗೊಳ್ಳೋದ್ರಿಂದಲೇ ಅದನ್ನು ಸಮಕಾಲೀನಗೊಳಿಸೋಕ್ಕೆ ಆಗ್ತಾ ಇರಲಿಲ್ಲ ಅನ್ನುವ ಕೆಲವು ಮಾತುಗಳನ್ನು ನಾನು ಕೇಳಿದ್ದೆ. ಆದರೆ ಇದು ಎಷ್ಟು ತಪ್ಪು ಅಂತ ಕೇಳಿದರೆ, ಅದೇ ಪಂಪಾಗಲಿ, ರನ್ನಾಗಲಿ, ಕುಮಾರವ್ಯಾಸ ಆಗಲಿ ಅವರೇ ಕಾಲದ ಜೊತೆಗೆ ರಾಮಾಯಣ ಮಹಾಭಾರತಗಳನ್ನು ಪರಿವರ್ತಿಸಿ ತಮ್ಮ ಯುಗಧರ್ಮಕ್ಕೆ ಅನುಗುಣವಾಗಿ ಬರೆದಿರೋದು ನಮ್ಮ ಮುಂದೆ ಇರೋ ಕಾಲಕ್ಕೆ ಈ ಆಧುನಿಕ ಕಾಲದಲ್ಲಿ ಈ ರಚನೆಗಳನ್ನು ಈ ಥರ ಬರೆಯಲು ಸಮಕಾಲೀನ ವಿಷಯಗಳನ್ನು ಇದರಲ್ಲಿ ತರುವುದಕ್ಕೆ ಸಾಧ್ಯ ಇದೆ ಅಂತ. ಈಗ ಯುದ್ಧ ಪ್ರಧಾನವಾದ ನಾಟಕಗಳನ್ನು ಆಡಿಸುವುದು, ಅರೆ ಈ ಕಾಲದ ಯುದ್ಧಗಳ ಅನಾಹುತಗಳನ್ನು ನಮಗೆ ಇಲ್ಲಿ ನಿರ್ದೇಶಕ ತನ್ನ ಸಾಮರ್ಥ್ಯದಿಂದ ಇದರ ನಿರರ್ಥಕತೆಯನ್ನು ಒಂದು ಸಂದೇಶವಾಗಿ ಮಾರ್ಪಡಿಸುವಂಥ ಅಗತ್ಯ ಇದೆ ಅಂತ ನನಗೆ ಅನಿಸುತ್ತದೆ. ಈ ಕಾರಣದಿಂದ ಇವುಗಳನ್ನು ಹೊಸ ಇದಕ್ಕೆ ತಗೊಂಡು ಹೋಗಬೇಕು ಅನ್ನೋದು ಒಂದು ಸರ್ಕಾರ ಪ್ರೋತ್ಸಾಹ ನೀಡ್ತದೆ. ಆದರೆ ಇದನ್ನು ರೂಪಾಂತರಗೊಳಿಸಲ್ಲ, ಹೊಸ ನೆಲೆಗೆ ಒಯ್ದು ಮುಟ್ಟಿಸಬೇಕಾದರೂ ಮತ್ತೆ ಕನ್ನಡದ ಬರಹಗಾರರು ಮತ್ತು ನಿರ್ದೇಶಕರು ಅಂತ ಅವರು ಬರಬೇಕಾಗಿದೆ ಅಂತ ನನಗನ್ನಿಸ್ತದೆ. ಹೀಗಾಗಿ ಈ ದೊಡ್ಡಾಟದ ಈ ಕಲೆಯನ್ನು ಏನು ಅಂತ ಕೇಳಿದ್ರೆ, ನೀನಾಸಂ ಅನ್ನುವುದೊಂದಿದೆ. ಅದು ಹವ್ಯಾಸ ವೃತ್ತಿ ರಂಗಭೂಮಿಯನ್ನು ಎಷ್ಟು ಒಂದು 4-5 ದಶಕಗಳ ಕಾಲ ಅದಕ್ಕಾಗಿಯೇ ಮೀಸಲಿದೆಯೋ ಅದೇ ಮೀಸಲಾದ ಒಂದು ಸಂಸ್ಥೆ ಬಯಲಾಟಕ್ಕೆ ಬೇಕು ಅಂತ ನನಗೆ ಅನ್ನಿಸ್ತದೆ. ಮತ್ತು ಈಗ ಹವ್ಯಾಸಿ ರಂಗಭೂಮಿ ಈ ಸಾಣೆಹಳ್ಳಿಯಲ್ಲಿ ನಾಟಕಗಳನ್ನು ಆಡಿಸ್ತಾರೆ, ಅಥವಾ ರಂಗಾಯಣ ಕೂಡ ಇದಕ್ಕಿದೆ. ಈ ರಂಗಾಯಣ ಆಗಲಿ, ಸಾಣೆಹಳ್ಳಿಯವರಾಗಲಿ, ನೀನಾಸಂನಂತವರು ಆ ಬಗೆಯ ನೆಲೆಯಲ್ಲಿ ಬಯಲಾಟವನ್ನು ಪುನರ್ ರೂಪಾಂತರ ಮಾಡುವ ಸಿದ್ಧತೆಗೊಳಿಸುವ ಒಂದು ಅಗತ್ಯ ಈ ಕಾಲದಲ್ಲಿ ಅಂತೂ ಇದೆ. ಅದೇನಾದರೂ ಅದಕ್ಕೆ ಬೇಕಾದಂಥ ಸಿದ್ಧತೆಗಳು ನಡೆದರೆ ಈ ಬಯಲಾಟಕ್ಕೆ ಹೊಸ ರೂಪ ಬರುತ್ತೆ ಮತ್ತು ಅದು ಕೂಡ ಸಮಕಾಲೀನ ಆಗುವುದಕ್ಕೆ ಸಾಧ್ಯತೆ ಇದೆ. ಅದರ ಕಾಸ್ಟ್ಯೂಮ್ಸ್ ಇದ್ದಾವಲ್ಲ, ಆ ಕಾಸ್ಟ್ಯೂಮ್ಗಳಲ್ಲಿ ಕೂಡ ಪರಿವರ್ತನೆ ತರುವ ಅಗತ್ಯ ಇದೆ ಅಂತ ಅನ್ನುವ 4 ಮಾತುಗಳನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೀನಿ.
ವೈರಾಟ ಅಕಾಡೆಮಿಗೆ ಕೇಳಿದ